KCET ಗೆ ಅಪ್ಲೈ ಮಾಡಿದ್ದೀನಿ, ಈಗ ಮುಂದೇನು ಮಾಡಬೇಕು ಅಂತ ಕೆಲವರು ಕ್ವಶನ್ಸ್ ಅನ್ನ ಕೇಳ್ತಿದ್ರೆ ಅಪ್ಲಿಕೇಶನ್ ಹಾಕಾಯ್ತು, ಮುಂದೆ ಏನೇನು ಸ್ಟೆಪ್ಸ್ ಇರುತ್ತೆ, ಏನೇನು ಪ್ರೊಸೀಜರ್ ಇರುತ್ತೆ ಅಂತ ಕ್ವಶನ್ ಇರುತ್ತಲ್ವ ವಿದ್ಯಾರ್ಥಿಗಳಲ್ಲಿ. ಆ ರೀತಿ ಕ್ವಶನ್ ನಿಮಗೂ ಕೂಡ ಇದೆಯಾ? ಇದ್ರೆ ಇವುದನ್ನ ತಪ್ಪದೆ ನೋಡಿ, ಹೆಲ್ಪ್ ಆಗೇ ಆಗುತ್ತೆ. ಸರಿ, ವಿಷಯ ಏನು ಅಂತ ಹೇಳಿದ್ರೆ, ಮೊದಲೇದಾಗಿ ಅಪ್ಲಿಕೇಶನ್ ಹಾಕಿದ ನಂತರ ಅಪ್ಲಿಕೇಶನ್ ಪ್ರಿಂಟ್ಔಟ್ ಅನ್ನ ತೆಗೆದುಕೊಂಡಿರ್ತೀರಾ. ಆ ಅಪ್ಲಿಕೇಶನ್ ಪ್ರಿಂಟ್ಔಟ್ ಅನ್ನ ಸೇಫ್ ಆಗಿ ಒಂದು ಫೈಲ್ ಅಲ್ಲಿ ಇಟ್ಕೊಂಡಿರಿ. ಯಾಕೆ ನೀವು ಕೇಳೋದಾದ್ರೆ, ಮುಂದೆ ಬೇಕಾಗತ್ತೆ, ಕೌನ್ಸಿಲಿಂಗ್ ಟೈಮಲ್ಲಿ ಬೇಕಾಗತ್ತೆ. ಸೀಟ್ ಅಲಾಟ್ಮೆಂಟ್ ಆಯಿತು ಅಂದ್ಕೊಳ್ಳಿ, ನಿಮ್ಗೆ ಯಾವುದೊಂದು ಇಂಜಿನಿಯರಿಂಗ್ ಕಾಲೇಜು, ನರ್ಸಿಂಗ್ ಕಾಲೇಜು ಅಥವಾ ಯಾವುದೊಂದು ಕಾಲೇಜ್ ಅಲಾಟ್ ಆಯಿತು, ಅಲ್ಲಿ ನೀವು ಅಡ್ಮಿಷನ್ ಮಾಡ್ಕೊಳ್ಳೋದಕ್ಕೆ ಹೋಗ್ತಿರಲ್ವಾ, ಅಡ್ಮಿಷನ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಕಾದ್ರೆ ಒಂದು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಆಗಿರುತ್ತೆ ನಿಮ್ಮ ಅಪ್ಲಿಕೇಶನ್ ಫಾರ್ಮ್. ಆ ಅಪ್ಲಿಕೇಶನ್ ಫಾರ್ಮ್ ಅನ್ನ ನೋಡಿನೇ ನಿಮಗೆ ಅಡ್ಮಿಷನ್ ಕೊಡ್ತಾರೆ. ಅಪ್ಲಿಕೇಶನ್ ಫಾರ್ಮ್ ಇರಬೇಕು, ಹಾಗೆ ಎಲ್ಲ ಡಾಕ್ಯುಮೆಂಟ್ ಇರಬೇಕು, ನೀವು ಕ್ಲೇಮ್ ಮಾಡಿದಂತಹ ಎಲ್ಲಾ ಕೋಟಾಗಳಿಗೆ ಸಂಬಂಧ ಡಾಕ್ಯುಮೆಂಟ್ ಇರಬೇಕು. ಅವುಗಳನ್ನೆಲ್ಲ ಚೆಕ್ ಮಾಡೇ ಕಾಲೇಜಲ್ಲಿ ಅಡ್ಮಿಷನ್ ಕೊಡ್ತಾರೆ. ಡೈರೆಕ್ಟ್ ಆಗಿ ಸೀಟ್ ಸಿಕ್ತು, ಅಡ್ಮಿಷನ್ ಆಯಿತು ಹಾಗಿರಲ್ಲ. ಸೊ ಆ ಡಾಕ್ಯುಮೆಂಟ್ಗಳಲ್ಲಿ ಒಂದು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಈ ಅಪ್ಲಿಕೇಶನ್ ಫಾರ್ಮ್ ಆಗಿರುತ್ತೆ. ಅದಕ್ಕೋಸ್ಕರ ಅಪ್ಲಿಕೇಶನ್ ಫಾರ್ಮ್ ಅನ್ನ ಸೇಫ್ ಆಗಿ ಇಟ್ಕೊಂಡಿರಿ. ನಂತರ ಈಗ ನೀವು ಅಪ್ಲಿಕೇಶನ್ ಫಾರ್ಮ್ ಅಲ್ಲಿ ಏನಾದ್ರು ಚೇಂಜಸ್ ಅನ್ನ ಮಾಡಿದ್ರೆ, ಎಡಿಟ್ ಮಾಡಿದ್ರೆ, ಸ್ಟಾರ್ಟಿಂಗ್ ಅಲ್ಲಿ ಅಪ್ಲಿಕೇಶನ್ ಹಾಕಿದ್ರಿ, ಅದರ ನಂತರ ಯಾವುದೋ ಒಂದು ಕೋಟಾ ಸ್ಟಾರ್ಟಿಂಗ್ ಅಲ್ಲಿ ಕ್ಲೇಮ್ ಮಾಡಿರಲಿಲ್ಲ, ಕ್ಲೇಮ್ ಮಾಡದೆ ಎಡಿಟ್ ಮಾಡಿ, ಆ ರೀತಿ ಇದ್ರೆ ಎಡಿಟ್ ಮಾಡಿದ ನಂತರ ಇರುವಂತಹ ಅಪ್ಲಿಕೇಶನ್ ಫಾರ್ಮ್ ಫೈನಲ್ ಅಪ್ಲಿಕೇಶನ್ ಫಾರ್ಮ್ ಆಗಿರುತ್ತೆ. ಸೊ ನಿಮ್ಮ ಬಳಿ ಇರಬೇಕಾಗಿರೋದು ಫೈನಲ್ ಅಪ್ಲಿಕೇಶನ್ ಫಾರ್ಮ್. ಎಡಿಟ್ ಮಾಡಿದ್ರೆ ಇದೇ ಅಪ್ಲಿಕೇಶನ್ ಫಾರ್ಮ್. ಅಕಸ್ಮಾತ್ ಎಡಿಟ್ ಮಾಡಿದ್ರೆ ಅಂತ ಅಂದ್ಕೊಳ್ಳಿ, ಆ ಟೈಮಲ್ಲಿ ಎಡಿಟ್ ಮಾಡಿದ ನಂತರ ಇರುವಂತಹ ಅಪ್ಲಿಕೇಶನ್ ಫಾರ್ಮ್ ಅನ್ನ ಡೌನ್ಲೋಡ್ ಮಾಡಿಕೊಂಡು ಅದರ ಪ್ರಿಂಟ್ಔಟ್ ಅಂತ ತೆಗೆದುಕೊಂಡು ಇಟ್ಕೊಂಡಿರ್ಬೇಕು. ಅದಂದ್ರೆ ಮತ್ತೆ ತುಂಬಾ ವಿದ್ಯಾರ್ಥಿಗಳು ಈಗ ಅಪ್ಲಿಕೇಶನ್ ಹಾಕಿ ಆಯ್ತು, ಅಪ್ಲಿಕೇಶನ್ ಪ್ರಿಂಟ್ಔಟ್ ತೆಗೆದುಕೊಂಡು ಇಟ್ಕೊಂಡಿದ್ದೀವಿ, ಬಟ್ ಮುಂದೆ ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಕರೆದಾಗ, ಅಂದ್ರೆ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಹೇಳಿದಾಗ ನಮ್ಮ ಹತ್ರ ಈಗ ಪಾಸ್ವರ್ಡ್ ಇಲ್ಲ ಅಂತ ಹೇಳ್ತಾರೆ. ಸೊ ಆ ರೀತಿ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ನಿಮ್ಮ ಅಪ್ಲಿಕೇಶನ್ ಫಾರ್ಮ್, ಅಪ್ಲಿಕೇಶನ್ ನಂಬರ್, ಪಾಸ್ವರ್ಡ್ ಇವೆಲ್ಲವುಗಳನ್ನ ಸೇಫ್ ಆಗಿ ಇಟ್ಕೊಂಡಿರಿ. ಅದ್ರ ಜೊತೆಗೇನೆ ನೀವು ಲಾಗಿನ್ ಆಗಬೇಕಾದ್ರೆ ಮೊಬೈಲ್ ನಂಬರ್ ಬೇಕಾಗತ್ತೆ, ಯಾಕಂದ್ರೆ ಅದಕ್ಕೆ OTP ಬರುತ್ತೆ. OTPನ ಎಂಟರ್ ಮಾಡಿ ಲಾಗಿನ್ ಆಗ್ತೀರಾ. ಅದಕ್ಕೋಸ್ಕರ ಯಾವ ನಂಬರನ್ನು ಕೊಟ್ಟಿದ್ರು ಅಪ್ಲಿಕೇಶನ್ ಹಾಕೋದಕ್ಕೆ, ಆ ನಂಬರನ್ನು ಕೂಡ ಸೇಫ್ ಆಗಿ ಇಟ್ಕೊಂಡಿರಿ. ಯಾಕಂದ್ರೆ ಕೆಲವು ವಿದ್ಯಾರ್ಥಿಗಳು ಆ ನಂಬರ್ ಬೇರೆ ಯಾರ್ದು ಆಗಿತ್ತು, ಈಗ ನನ್ನ ಹತ್ರ ಇಲ್ಲ ಅದು, ಆ ರೀತಿ ಹೇಳ್ತಾ ಇರ್ತಾರೆ. ಕೆಲವೊಮ್ಮೆ ನಂಬರ್ ಕಳೆದೋಯ್ತು ಅಂತ ಹೇಳ್ತಾರೆ. ಸೊ ಆ ರೀತಿ ಮಾಡೋದಕ್ಕೆ ಹೋಗಬೇಡಿ. ಮೊಬೈಲ್ ನಂಬರ್, ಇಮೇಲ್ ID ಅವುಗಳನ್ನು ಕೂಡ ನೀವು ಸೇಫ್ ಆಗಿ ಇಟ್ಕೊಂಡಿರಬೇಕು. ಇದರ ಜೊತೆಗೆ ಮತ್ತೇನು ಮಾಡಬೇಕು ಅಂತ ಹೇಳಿದ್ರೆ, ನೀವು ಯಾವ್ಯಾವ ರಿಸರ್ವೇಷನ್ ಕೋಟಾಗಳನ್ನ ಕ್ಲೇಮ್ ಮಾಡಿದಿರೋ ಅದಕ್ಕೆ ಸಂಬಂಧಂತಹ ಡಾಕ್ಯುಮೆಂಟ್ಸ್ ಏನಿದಾವೆ, ಆ ಎಲ್ಲಾ ಡಾಕ್ಯುಮೆಂಟ್ಸ್ ಕೂಡ ಸೇಫ್ ಆಗಿ ಇಟ್ಕೊಂಡಿರಬೇಕು. ಈಗ SLC ಮಾರ್ಕ್ಸ್ ಕಾರ್ಡ್ ಬೇಕೇ ಬೇಕು. ಅದ್ರ ಜೊತೆಗೆ PUC ಮಾರ್ಕ್ಸ್ ಕಾರ್ಡ್ ಮುಂದೆ ಬರುತ್ತೆ. ಅದ್ರ ಬದಲಿಗೆ ನೀವು ಅಂದ್ರೆ ಫೈನಲ್ ಮಾರ್ಕ್ಸ್ ಕಾರ್ಡ್ ಬಂದ್ರೆ ಅದನ್ನ ಯೂಸ್ ಮಾಡ್ಕೋಬಹುದು, ಇಲ್ಲದಿದ್ರೆ ಪ್ರೊವಿಷನಲ್ ಮಾರ್ಕ್ಸ್ ಕಾರ್ಡ್ ಅನ್ನ ಕೊಡ್ತಾರೆ ನಿಮ್ಮ ರಿಸಲ್ಟ್ ಎಲ್ಲ ಬಂದ ನಂತರ. ಸೊ ಅದನ್ನ ತೆಗೆದಿಟ್ಕೊಳ್ತೀರಾ. ಸೊ SLC ಮಾರ್ಕ್ಸ್ ಕಾರ್ಡ್ ಬೇಕು, PUC ಮಾರ್ಕ್ಸ್ ಕಾರ್ಡ್ ಬೇಕು. ಅದರ ನಂತರ ಈ ಕೋಟಾಗಳನ್ನ ಏನು ಕ್ಲೇಮ್ ಮಾಡಿರ್ತೀರಾ, ಯಾವುದು ಇನ್ಕಮ್ ಸರ್ಟಿಫಿಕೇಟ್ ರಿಲೇಟೆಡ್, SNQ ಕೋಟಾ ಕ್ಲೇಮ್ ಮಾಡಿದ್ರೆ ಅದಕ್ಕೆ ಸಂಬಂಧದ್ದು, ಹಾಗೆ ಕಾಸ್ಟ್ ಸರ್ಟಿಫಿಕೇಟ್, ಅದೇ ರೀತಿ ನೀವು ಕನ್ನಡ ಮೀಡಿಯಂ ಕೋಟಾ, ರೂರಲ್ ಕೋಟಾ ಇವುಗಳನ್ನ ಕ್ಲೇಮ್ ಮಾಡಿದ್ರೆ ಅವುಗಳಕ್ಕೆ ಸಂಬಂಧಂತಹ ಸರ್ಟಿಫಿಕೇಟ್ಸ್, ಈ ರೀತಿ ನೀವು ಯಾವ್ಯಾವ ರಿಸರ್ವೇಷನ್ಸ್ ಅನ್ನ ಕ್ಲೇಮ್ ಮಾಡಿದ್ರೋ ಆ ರಿಸರ್ವೇಷನ್ಗಳಿಗೆ ಸಂಬಂಧಂತಹ ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ ಅವುಗಳು ನಿಮ್ಮ ಬಳಿ ಇರಬೇಕಾಗತ್ತೆ. ಸೊ ಅದಕ್ಕೋಸ್ಕರ ಅಪ್ಲಿಕೇಶನ್ ಫಾರ್ಮ್ ಆಯಿತು, ನಂತರ ಯಾವುದು ID ಪಾಸ್ವರ್ಡ್ ಆಯಿತು, ನಂತರ ಇಮೇಲ್ ID, ಮೊಬೈಲ್ ನಂಬರ್, ಹಾಗೆ ಸಂಬಂಧಂತಹ ಎಲ್ಲ ಡಾಕ್ಯುಮೆಂಟ್ಸ್ ಒಂದು ಕಡೆ ಸೇಫ್ ಆಗಿ ಇಟ್ಕೊಂಡಿರಿ. ಒಂದು ಫೈಲ್ ಮಾಡಿಟ್ಕೊಳ್ಳಿ, ಅದರೊಳಗಡೆ ಎಲ್ಲವನ್ನು ಕೂಡ ಒಂದು ಕಡೆ ಇರೋ ರೀತಿ ನೋಡ್ಕೊಳ್ಳಿ. ಸೊ ನೀವು ಮಾಡಬೇಕಾಗಿರುವಂಥ ಕೆಲಸ ಇವೆಷ್ಟು. ಸೊ ಮತ್ತೇನೋ ಡೌಟ್ ಇದೆಯಾ? ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ತಿಳಿಸಿ, ಮುಂದಿನ ಸಿಗೋಣ. ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಕೂಡ ಮಾಡಿ. ನಮ್ಮ ವಾಟ್ಸಪ್ ಚಾನಲ್ ಇದೆ, ಜಾಯ್ನ್ ಆಗಿ. PUC ಹಾಗೆ KCET ಎಕ್ಸಾಮ್ಗೋಸ್ಕರ ಮಾಡಿರೋದು, ಜಾಯ್ನ್ ಆಗೋ ಲಿಂಕ್ ಡಿಸ್ಕ್ರಿಪ್ಷನ್, ಅದೇ ರೀತಿ ಟಾಪ್ ಬಾಕ್ಸಲ್ಲಿ ಸಿಗುತ್ತೆ. ಮುಂದಿನ ಸಿಗೋಣ. ಜೈ ಹಿಂದ್, ವಂದೇ ಮಾತರಂ.